ಚೆನ್ನೈನಲ್ಲಿ ಪೋರ್ಟ್ ಸೈಂಟ್ ಜಾರ್ಜ್ನಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಧಿಕೃತ ಕಾರ್ಯಕ್ರಮದಲ್ಲಿ ನಟಿ ತ್ರಿಷಾ ಕೃಷ್ಣನ್ ಅವರು ಭಾಗಿಯಾಗಿದ್ದರು. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಧ್ವಜಾರೋಹಣ ನೆರವೇರಿಸಿದ ಈ ಸಮಾರಂಭದಲ್ಲಿ ತ್ರಿಷಾ ಮುಂಚೂಣಿ ಸಾಲಲ್ಲೇ ಕೂತಿದ್ರು. ಅವರು ಬಂದಂತಹ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರೋದನ್ನ ನಾವೆಲ್ಲರೂ ನೋಡಿದ್ದೀವಿ. ಇದರಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇರೋದ್ರ ಜೊತೆಗೆ ಒಂದಷ್ಟು ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಒಂದು ವಿಡಿಯೋದಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರು ತಮ್ಮ ಅಧಿಕೃತ ಕರ್ತವ್ಯಗಳನ್ನು ನಿರ್ವಹಿಸಿದ ಜೀಪ್ನಲ್ಲಿ ಹಾದು ಹೋಗ್ತಿದ್ದಾಗ ತ್ರಿಷಾ ಅವರಿಗೆ ಸಲ್ಯೂಟ್ ಮಾಡ್ತಾ ಇರುವುದು ಆ ರೀತಿಯಲ್ಲಿ ತೋರಿಸಲಾಗ್ತಾ ಇದೆ. ಇದು 2 ಆ್ಯಂಗಲ್ ಅಲ್ಲಿ ನೋಡಬಹುದು. ಅಂದ್ರೆ ಮಾಮೂಲಿಯಾಗಿ ಮೊದಲಿಂದ ತ್ರಿಷಾ ಕೂರೋದಕ್ಕೂ ಮುಂಚೆನೆ ಸಲ್ಯೂಟ್ ಮಾಡ್ತಾ ಬರ್ತಾ ಇದ್ರು ವಿಜಯ್ ಅವರು. ಆದ್ರೆ ಇಲ್ಲಿ ಯಾವ ರೀತಿ ಲಿಂಕ್ ಮಾಡಿದ್ದಾರೆ ಅಂತ ಅಂದ್ರೆ ಅದು ತ್ರಿಷಾ ಅವರಿಗೇನೆ ಸಲ್ಯೂಟ್ ಮಾಡ್ಕೊಂಡು ಹೋದ್ರು ಅನ್ನೋ ರೀತಿಯಲ್ಲಿ ಡಿಎಂಕೆ ಬಿಂಬಿಸೋ ಪ್ರಯತ್ನವನ್ನ ಮಾಡ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿರೋ ಡಿಎಂಕೆ ಸಿಎಂ ಅವರ ಅಧಿಕೃತ ಕಾರ್ಯಕ್ರಮದ ಸಮಯದಲ್ಲಿ ತ್ರಿಷಾಗೆ ಹೇಗೆ ಆಸನ ವ್ಯವಸ್ಥೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದೆ. ಹೇಗೆ ಸಲ್ಯೂಟ್ ಅನ್ನ ವಿನಿಮಯ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಸಮಾಧಾನವನ್ನು ಕೂಡ ಹೊರಹಾಕಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮೊದಲ ಸಾಲಿನಲ್ಲಿ ಕೂತಿದ್ದ ತ್ರಿಷಾ ಅವರ ಬಗ್ಗೆ ಹಾಗೆ ತಮಿಳುನಾಡು ಸಿಎಂ ವಿಜಯ್ ಅವರು ಅವರಿಗೆ ಸಲ್ಯೂಟ್ ಮಾಡ್ಕೊಂಡು ಹೋಗಿರೋದ್ರ ಬಗ್ಗೆ ಆಕ್ಷೇಪವನ್ನ ಹೊರಹಾಕಿದೆ. ಸಮಾರಂಭಗಳಲ್ಲಿ ಮುಖ್ಯಮಂತ್ರಿ ವಿಜಯ್ ಹಾದು ಹೋಗಬೇಕಾದ್ರೆ ನಟಿ ತ್ರಿಷಾ ಅವರಿಗೆ ನಮಸ್ಕಾರ ಮಾಡ್ತಾ ಇರೋದು ಕಂಡುಬರುತ್ತೆ. ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಮಾಡಿದ ಮುಖ್ಯಮಂತ್ರಿ ವಿಜಯ್ ಅವರ ಘನತೆ ಗಾಳಿಯಲ್ಲಿ ಹಾರಿ ಹೋಗಿದೆ ಅಂತ ಹೇಳ್ತಾ ಇದೆ. ಅವರಿಗೆ ಮತ ಹಾಕಿದ ಜನ ಕೂಡ ನಾಚಿಕೆಯಿಂದ ಅಥವಾ ಮುಜುಗರದಿಂದ ಅವರನ್ನ ನೋಡಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಒಬ್ಬ ನಟಿಯನ್ನ ಮುಂದಿನ ಸಾಲಲ್ಲಿ ಕೂರಿಸಿ ಇಬ್ಬರೂ ಪರಸ್ಪರ ನಮಸ್ಕರಿಸ್ತಾ ಇದ್ರು. ಅಂತಹ ಅಸಭ್ಯತೆ ಮತ್ತು ಅಸಹ್ಯವನ್ನ ಬಹಿರಂಗವಾಗಿ ಸಮರ್ಥನೆ ಮಾಡಿಕೊಳ್ಳಬಹುದು ಅಂತ ಭಾವಿಸೋ ವ್ಯಕ್ತಿ ಈಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಒಟ್ನಲ್ಲಿ ವಿಜಯ್ ಅವರನ್ನ ಟೀಕೆ ಮಾಡೋದಕ್ಕೆ ಒಂದು ಸಣ್ಣ ವಿಚಾರ ಸಿಕ್ಕಿದ್ರೂ ಡಿಎಂಕೆ ಬಿಡ್ತಾ ಇಲ್ಲ, ಅದು ಸಹಜ. ಆದ್ರೆ ಇಲ್ಲಿ ತ್ರಿಷಾ ಅವರ ವಿಚಾರವನ್ನ ಪದೇ ಪದೇ ಮುನ್ನೆಲೆಗೆ ತಂದು ಇವರು ಟೀಕೆ ಮಾಡ್ತಾ ಇರೋದಕ್ಕೂ ತ್ರಿಷಾ ಅವರು ವಿಜಯ್ ಅವರ ಸಮಾರಂಭದಲ್ಲಿ ಈ ರೀತಿ ಭಾಗಿಯಾಗಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರೋದಕ್ಕೂ ವಿವಾದ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.